ನಿನ್ನೆ ದಿವಸ ಲೋಕಸಭೆಯಲ್ಲಿ ಇತಿಹಾಸದಲ್ಲಿ ಆಗದೇ ಇರ್ತಕ್ಕಂಥ ಭದ್ರತಾ ಲೋಪ ಆಗಿರ್ತಕ್ಕಂಥದ್ದು ಇಡೀ ವಿಶ್ವ ನೋಡಿದೆ. ಹೊಸದಾಗಿ ಲೋಕಸಭೆಯನ್ನ ಪ್ರಾರಂಭ ಮಾಡಿ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ನಾವು ಮಾಡಿದ್ದೇವೆ ಅಂತ ಹೇಳುವಾಗ ಇಬ್ಬರು ಯುವಕರು ಗ್ಯಾಲರಿಗೆ ಬಂದು ಗ್ಯಾಲರಿಯಿಂದ ಜಂಪ್ ಮಾಡಿ ಸದನದ ಒಳಗಡೆ ಬರ್ತಾರೆ ಅಂತ ಹೇಳಿದ್ರೆ ಇದನ್ನ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಪಾಸ್ಗಳನ್ನು ಕೊಡುವಾಗ ನಮ್ಮ ರಾಜ್ಯದ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗಿರುವಂಥದ್ದು. ಅವರು ಪರಿಚಯ ಇದ್ದು ಅವರು ಪಾಸ್ ಕೊಟ್ಟಿದ್ದಾರೆ. ಅವರು ಕೂಡ ಇದರಲ್ಲಿ ಹೊಣೆ ಆಗ್ತಾರೆ ಅಂತ ಹೇಳಿ ಇವತ್ತಿನ ದಿವಸ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಅಲ್ಲಿ ಸಂಸತ್ತಿನಿಂದ ಲೋಕಸಭೆಯಿಂದ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಇವಾಗಲೇ ಒತ್ತಾಯ ನಮ್ಮ ಪಕ್ಷದವರು ಮಾಡಿದ್ದಾರೆ ಮತ್ತು ಬೇರೆ ಪಕ್ಷದವರು ಕೂಡ ಮಾಡಿದ್ದಾರೆ. ಆಶ್ಚರ್ಯ ಏನು ಅಂತ ಹೇಳಿದ್ರೆ ಇದರ ಬಗ್ಗೆ ಗೃಹ ಮಂತ್ರಿಗಳಾಗ್ಲಿ ಪ್ರಧಾನಮಂತ್ರಿಗಳಾಗ್ಲಿ ಒಂದು ಮಾತನ್ನು ಕೂಡ ಇಲ್ಲಿಯವರೆಗೆ ಆಡಲಿಲ್ಲ, ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ. ಮುಂದೆ ಇಂತಹ ಘಟನೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೂಡ ಅವರು ಕೊಟ್ಟಿಲ್ಲ. ಹಾಗಾಗಿ ಇದರ ಬಗ್ಗೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಆಗಿ ಇದ್ದೇವೆ. ಇಲ್ಲಿ ನಮಗೆ ವಿಧಾನಸಭೆಯಲ್ಲಿ ಸುವರ್ಣಸೌಧದಲ್ಲಿ ಏನು ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ನಮ್ಮಲ್ಲಿಯೂ ಕೂಡ ಇಂಥ ಲೋಪಗಳು ಆಗಬಾರ್ದು ಅಂತ ಹೇಳಿ ನಾವು ಈಗಾಗಲೇ ಅದನ್ನ ಎಚ್ಚರಿಕೆ ವಹಿಸೋದಕ್ಕೆ ಎಲ್ಲ ರೀತಿಯ ಸೂಚನೆಗಳನ್ನ ನಾನು ಗೃಹ ಸಚಿವನಾಗಿ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಕೊಟ್ಟಿದ್ದೇನೆ. ಅಧಿವೇಶನದ ಒಳಾಂಗಣ ಮತ್ತು ಅದರ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶ ಸ್ಪೀಕರ್ಗೆ ಬರುತ್ತೆ. ಹಾಗಾಗಿ ಸ್ಪೀಕರ್ ಅವರ ಹತ್ರನೂ ಕೂಡ ಮಾತನಾಡಿ ಸ್ಪೀಕರ್ ಅವರಿಗೆ ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರಿಗೆ ಅವ್ರಿಗೂ ಕೂಡ ಮಾತನಾಡಿ ಇಂತಹ ಯಾವುದೇ ಕರ್ತವ್ಯ ಲೋಪ ಆಗದಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಎಚ್ಚರಿಕೆಯನ್ನು ವಹಿಸಿದ್ದೇವೆ. ನಾವು ಈಗ ಅವರು ಕೇಂದ್ರದ ಪೊಲೀಸ್ ಇಲಾಖೆಯವರು ಗೃಹ ಇಲಾಖೆಯವರು ಮಾಡ್ತಾರೆ. ಒಂದು ವೇಳೆ ಅವರೇನಾದರೂ ನಮ್ಮ ಸಹಾಯವನ್ನ ಕೇಳಿದ್ರೆ, ರಾಜ್ಯದ ಪೊಲೀಸ್ ಇಲಾಖೆಯ ಸಹಾಯವನ್ನು ಕೇಳಿದ್ರೆ ಖಂಡಿತವಾಗಿ ನಾವು ಮಾಡ್ತೇವೆ. ಮುಂದಿನ ದಿನದಲ್ಲಿ ಎಲ್ಲವನ್ನು ಕೂಡ ನಾವು ಈಗ ನಾನು ಹೇಳಿದಾಗೆ ಎಲ್ಲ ರೀತಿಯ ಕ್ರಮಗಳನ್ನು ತಗೋತೀವಿ. ಟೆಕ್ನಾಲಜಿ ಉಪಯೋಗ ಮಾಡಬೇಕು ಅನ್ನುವಾಗ ಅದನ್ನು ಕೂಡ ನಾವು ಮಾಡ್ಕೊಳ್ತೀವಿ. ಈಗಾಗಲೇ ಎಲ್ಲ ರೀತಿಯ ಸೆಕ್ಯೂರಿಟಿ ಡ್ರಿಲ್ ಪ್ರತಿ ಸಾರಿನೂ ಮಾಡ್ತಾರೆ. ಅಷ್ಟಾದ್ರೂ ಕೂಡ ಲೋಪ ಆಗದಂಗೆ ನೋಡ್ಕೊಳ್ತೀವಿ. ಉತ್ತರ ಕರ್ನಾಟಕದ ಬಗ್ಗೆ ಇವತ್ತಿನವರೆಗೂ ಕೂಡ ಒಂದು ಸಮಸ್ಯೆ ಕೂಡ ಚರ್ಚೆ ಆಗ್ತಾ ಇಲ್ಲ. ನೋಡಿ, ನಾವು ಆಡಳಿತ ಪಕ್ಷ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಚರ್ಚೆ ಮಾಡೋದಕ್ಕೆ ರೆಡಿ ಇದ್ದೇವೆ, ಉತ್ತರ ಕೊಡೋದಕ್ಕೂ ರೆಡಿ ಇದ್ದೇವೆ. ಆದ್ರೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಅದು ಬೇಕಾಗಿಲ್ಲ. ಒಳಗಡೆನೂ ಕೂಡ ಅದರ ವಿರುದ್ಧವಾಗಿ ಗಲಾಟೆಗಳು ಮಾಡಿಕೊಂಡು ಗಾಲಾರಣ ಮಾಡ್ತಿದ್ದಾರೆ. ಹೊರಗಡೆನೂ ತಾವು ನೋಡಿದಾಗೆ ನಿನ್ನೆ ದಿವಸ ಬಂದು ಇಲ್ಲಿ ಕೂಡ ಅವರು ಸದನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದರ ಅವಶ್ಯಕತೆ ಏನಿದೆ? ಬೇರೆ ಸಂದರ್ಭದಲ್ಲಿ ನೀವು ರಾಜಕೀಯ ಮಾಡ್ಕೊಳ್ಬಹುದು, ಬೇರೆ ಸಂದರ್ಭದಲ್ಲಿ ನೀವು ರಾಜಕೀಯದ ಸಭೆಗಳನ್ನು ಮಾಡಬಹುದು, ಸರ್ಕಾರವನ್ನ ದೂಷಣೆ ಮಾಡಬಹುದು, ಬೇಕಾದ್ ಮಾಡಬಹುದು. ಆದ್ರೆ ಸದನ ನಡೀತಾ ಇರುವಾಗ ಒಳಗಡೆನೆ ನಿಮ್ಗೆ ಅವಕಾಶ ಇದೆ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ, ಸರ್ಕಾರವನ್ನ ಕೇಳೋದಕ್ಕೆ. ಒಳಗಡೆನೆ ಸದನದಲ್ಲಿ ನಿಮಗೆ ಅವಕಾಶ ಇದೆ. ಅದನ್ನ ಬಿಟ್ಬಿಟ್ಟು ಇವತ್ತು ಹೊರಗಡೆ ಬರೋದು ಮತ್ತು ಒಳಗಡೆ ಉತ್ತರ ಕರ್ನಾಟಕಕ್ಕೆ ಬಂದಂತ ಚರ್ಚೆ ಬಗ್ಗೆ ಸರಿಯಾದ ರೀತಿಯಲ್ಲಿ ಭಾಗವಹಿಸದೇ ಇರೋದು, ಇದೆಲ್ಲ ನೋಡಿದ್ರೆ ಅವ್ರಿಗೇನು ಆಸಕ್ತಿ ಇಲ್ಲ. ಉತ್ತರ ಕರ್ನಾಟಕದ ಬೆಳವಣಿಗೆ ಬಗ್ಗೆ ಮೊಸಳೆ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅಂತ ಹೇಳಿ ಇದರಿಂದ ಗೊತ್ತಾಗುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ.
ಕರ್ನಾಟಕ ತಕ್.